ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಯಶವಂತನಗರ ಸಂಡೂರು ರಸ್ತೆಯಲ್ಲಿರುವ ಸ್ವಾಮಿಮಲೈ ಬೆಟ್ಟಗಳ ಸರಣಿಯಲ್ಲಿ ನೆಲೆಸಿರುವ ಶ್ರೀ ಗಂಡಿಮಾರಮ್ಮ ದೇವಾಲಯವು ಧಾರ್ಮಿಕ ಮಹತ್ವದ ಜೊತೆಗೆ ಪ್ರಕೃತಿ ಸೌಂದರ್ಯದಿಂದಲೂ ಹೆಸರುವಾಸಿಯಾಗಿದೆ. ಸಂಡೂರು ಪಟ್ಟಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ದಟ್ಟ ಅರಣ್ಯದ ಮಧ್ಯೆ ಶಾಂತಿಯುತ ವಾತಾವರಣದಲ್ಲಿ ಸ್ಥಿತಿಯಾಗಿದೆ. ಬೆಟ್ಟಗಳ ನಡುವೆ ಹಸಿರು ಪರಿಸರದ ಮಧ್ಯೆ ಕಾಣಿಸಿಕೊಳ್ಳುವ ಈ ದೇವಾಲಯವು ಭಕ್ತರಿಗೂ ಪ್ರಕೃತಿ ಪ್ರಿಯರಿಗೂ ವಿಶೇಷ ಆಕರ್ಷಣೆಯ ಕೇಂದ್ರವಾಗಿದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಶ್ರೀ ಗಂಡಿಮಾರಮ್ಮ ದೇವಿಯು ಅರಣ್ಯವನ್ನ ಕಾಪಾಡುವ ರಕ್ಷಕ ದೇವಿಯಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳ ಜನರು ದೇವಿಯನ್ನ ಅತ್ಯಂತ ಭಕ್ತಿಯಿಂದ ಆರಾಧಿಸುತ್ತಾರೆ. ಗ್ರಾಮೀಣ ಭಾಗದ ಜನರಿಗೆ ಈ ದೇವಿಯು ಶಕ್ತಿಯ ಪ್ರತೀಕವಾಗಿದ್ದು, ವರ್ಷ ಪೂರ್ತಿ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ. ವಿಶೇಷವಾಗಿ ಹಬ್ಬದ ದಿನಗಳು ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆಯು ಹೆಚ್ಚಾಗುತ್ತದೆ. ಈ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ಪ್ರಕೃತಿ ಸೌಂದರ್ಯದಿಂದ ಕೂಡಿದ್ದು ಶಾಂತಿಯುತ ವಾತಾವರಣವನ್ನು ಒದಗಿಸುತ್ತೆ. ಅರಣ್ಯದ ನಡುವೆ ಇರುವುದರಿಂದ ಇಲ್ಲಿ ವಿಭಿನ್ನ ಪ್ರಾಣಿ ಪಕ್ಷಿಗಳು ಮತ್ತು ಸಸ್ಯ ಸಂಪತ್ತು ಕಾಣಿಸಿಕೊಳ್ಳುತ್ತೆ. ಈ ಕಾರಣದಿಂದಾಗಿ ಪ್ರಕೃತಿ ಅಧ್ಯಯನ ಮಾಡುವವರಿಗೂ ಹಾಗೂ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲು ಬರುವವರಿಗೂ ಇದು ಉತ್ತಮ ತಾಣವಾಗಿದೆ. ಶ್ರೀ ಗಂಡಿಮಾರಮ್ಮ ದೇವಾಲಯದ ಸಮೀಪದಲ್ಲಿಯೇ ಗಂಡಿಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಐತಿಹಾಸಿಕ ಮಹತ್ವ ಹೊಂದಿರುವ ಪ್ರಸಿದ್ಧ ಕುಮಾರಸ್ವಾಮಿ ದೇವಾಲಯ ಮತ್ತು ಔಷಧೀಯ ಸಸ್ಯಗಳ ತೋಟವೂ ಇದೆ. ವಿಶೇಷವಾಗಿ 8ರಿಂದ 10ನೇ ಶತಮಾನಕ್ಕೆ ಸೇರಿದ ಕುಮಾರಸ್ವಾಮಿ ದೇವಾಲಯವು ಪ್ರಾಚೀನ ಶಿಲ್ಪಕಲೆ ಮತ್ತು ಧಾರ್ಮಿಕ ಪರಂಪರೆಯ ಸಂಕೇತವಾಗಿ ಗುರುತಿಸಿಕೊಂಡಿದೆ. ಜೊತೆಗೆ ಪಾರ್ವತಿ ದೇವಾಲಯ ಹಾಗೂ ನಾರಿಹಳ್ಳ ಜಲಾಶಯವು ಈ ಪ್ರದೇಶದ ಪ್ರಮುಖ ಪ್ರವಾಸಿ ತಾಣಗಳಾಗಿದ್ದು ಪ್ರವಾಸಿಗರ ಗಮನ ಸೆಳೆಯುತ್ತದೆ. ಮಳೆಗಾಲದ ಸಂದರ್ಭದಲ್ಲಿ ಈ ಪ್ರದೇಶವು ಹಸಿರು ಹೊದಿಕೆಯೊಂದಿಗೆ ಕಂಗೊಳಿಸಿ ಪ್ರಕೃತಿ ಸೌಂದರ್ಯದಿಂದ ಕಣ್ಮನ ಸೆಳೆಯುತ್ತದೆ. ಬೆಟ್ಟಗಳ ನಡುವೆ ಹರಡುವ ಮಂಜು, ಹರಿದು ಬೀಳುವ ನೀರಿನ ಹೊಳೆಗಳು ಹಾಗೂ ಹಸಿರು ವಾತಾವರಣ ಪ್ರವಾಸಿಗರಿಗೆ ಮನಮೋಹಕ ಅನುಭವವನ್ನು ನೀಡುತ್ತದೆ. ಆದ್ದರಿಂದ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಈ ಪ್ರದೇಶಕ್ಕೆ ಭೇಟಿ ನೀಡಲು ಅತ್ಯಂತ ಸೂಕ್ತ ಸಮಯವೆಂದು ಪ್ರವಾಸಿಗರು ಅಭಿಪ್ರಾಯಪಡುತ್ತಾರೆ. ಒಟ್ನಲ್ಲಿ ಶ್ರೀ ಗಂಡಿಮಾರಮ್ಮ ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವು ಭಕ್ತಿ, ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯದ ಸುಂದರ ಸಂಗಮವಾಗಿದೆ. ಧಾರ್ಮಿಕ ಭಕ್ತರು, ಪ್ರಕೃತಿ ಪ್ರಿಯರು ಮತ್ತು ಪ್ರವಾಸಿಗರಿಗೆ ಇದು ಮನಸ್ಸಿಗೆ ನೆಮ್ಮದಿ ನೀಡುವ ವಿಶಿಷ್ಟ ತಾಣವಾಗಿ ಪ್ರಸಿದ್ಧಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಸಂಡೂರು ಮತ್ತೆ ಕೂಡ್ಲಿಗಿ ರಸ್ತೆಯಲ್ಲಿ ಬರ್ತಕ್ಕಂಥ ಯಶವಂತನಗರ ಮಧ್ಯಭಾಗದಲ್ಲಿ ಗಂಡಿಮಾರಮ್ಮ ದೇವಸ್ಥಾನ ಇದೆ. ಈ ದೇವಸ್ಥಾನ ಸುಮಾರು ಅನಾದಿ ಕಾಲದಿಂದಲೂ ಈ ದೇವಿ ಇಲ್ಲಿ ನೆಲೆಸಿರುವಂತದ್ದು. ಈ ಹಿಂದೆ ಹಲವಾರು ನಾವು ಪ್ರಕೃತಿ ವಿಕೋಪಗಳು ಆಗಿದ್ದಲ್ಲಿ ಆ ರೀತಿ ಎಲ್ಲಾ ಘಟನೆಗಳು ನಡೆದ್ರೂ ಈ ದೇವಿ ಯಾವುದೇ ರೀತಿ ಮುಂಚ್ಕೊಂಡಿಲ್ಲ ಅಂತಕ್ಕಂಥ ಪ್ರತೀತಿ ಇದೆ. ಆದ್ರೆ ಈ ದೇವಿ ನೆಲೆಸಿರ್ತಕ್ಕಂಥ ಸುತ್ತಮುತ್ತ ಸಹ್ಯಾದ್ರಿಯ ಬೆಟ್ಟಗಳ ತರನೇ ಇದೆ. ಈ ದೇವಿ ಈ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿದಾವೆ. ಆ ನಿಟ್ಟಿನಲ್ಲಿ ಇಲ್ಲಿ ಹಿಂದೆ ಏನು ಇಲ್ಲಿ ಬಂದು ಭಕ್ತಾದಿಗಳು ನೆಲೆಸ್ಲಿಕ್ಕೆ ಆಮೇಲೆ ಅವರು ಉಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಿಂದ ವ್ಯವಸ್ಥೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾನ್ಯ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ನೀವು ನೋಡ್ಬೋದು, ಸುಮಾರು ಗಿಡಗಳನ್ನ ಬೆಳೆಸಿ ಮತ್ತೆ ಭಕ್ತಾದಿಗಳು ಬರುವಂತರಿಗೆ ಉಳ್ಕೊಳ್ಳಿಕ್ಕೆ ಕುಂದ್ರಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿದೆ.
ಅದೇ ಒಂದು ಉದಾಹರಣೆಯಾಗಿ ನಿಮಗೆ ಇವತ್ತು ಈ ದೇವಸ್ಥಾನಕ್ಕೆ, ಗಂಡಿ ಮಾರಮ್ಮ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಅರಣ್ಯ ಇಲಾಖೆ ವ್ಯವಸ್ಥೆ ಮಾಡಿದೆ ಅಂತಕ್ಕಂಥದನ್ನ ನಿಮಗೆ ನಾವು ವಾಸ್ತವಾಂಶವಾಗಿ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ನೀವು ಹಾಗೇನೆ ಈ ಕಡೆ ನೋಡ್ತಿರ್ಬೋದು, ಇಲ್ಲಿ ಇವೆಲ್ಲ ಗಿಡಗಳು ಬೆಳೆಸಿರ್ತಕ್ಕಂಥದ್ದು ಅರಣ್ಯ ಇಲಾಖೆ ವತಿಯಿಂದನೇ ಬೆಳೆಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ, ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಈ ರೀತಿ ಸಿಮೆಂಟಿನ ಚೇರ್ಗಳನ್ನ ಹಾಕಿರುವಂತದ್ದು. ಹಾಗೇನೆ ನೀವು ಒಂದು ಸ್ವಲ್ಪ ಮುಂದೆ ಬಂದ್ರೆ ಅವ್ರಿಗೆ ಈ ಬಿಸಿಲಿನಿಂದ ಬಂದು ಮತ್ತೆ ಬೇರೆ ದೂರದಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆ, ವಿಶ್ರಾಂತಿ ಪಡೆದುಕೊಳ್ಳಲಿಕ್ಕೆ ಒಂದು ಸುಜಾತವಾಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಈ ಶೆಡ್ ನಿರ್ಮಾಣ ಮಾಡಿದರೆ ಇಲ್ಲಿ ಬಂದ್ರೆ ಈ ದೇವಸ್ಥಾನಕ್ಕೆ ಕೈ ಮುಗಿದು ಆರಾಮಾಗಿ ಈ ಕಡೆ ವಿಶ್ರಾಂತಿ ತೆಗೆದುಕೊಳ್ಬೇಕಾ ಅಂತಕ್ಕಂಥ ಭಕ್ತಾದಿಗಳು ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಆ ವಿಶ್ರಾಂತಿಯನ್ನು ತೆಗೆದುಕೊಂಡು ಒಂದು ಮನಸ್ಸಿಗೆ ನೆಮ್ಮದಿ ಆದ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ಏನೇ ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ಯಾವ ರೀತಿ ಉದ್ಭವ ಆಗಿರುತ್ತೋ ಆ ರೀತಿ ಇಲ್ಲಿ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ. ಅದ್ರ ಜೊತೆಗೆ ನೀವು ಇಲ್ಲಿ ಈ ತಂಪಾದ ಇಷ್ಟು ಬಿಸಿಲಿನಲ್ಲಿ ಇಷ್ಟು ತಂಪಾಗಿರೋಲಿಕ್ಕೆ ಕಾರಣ ಇಲ್ಲಿ ಇರ್ತಕ್ಕಂತ ಅರಣ್ಯ ಅಧಿಕಾರಿಗಳ ಪರಿಶ್ರಮನೇ ಅಂತಾನೆ ಹೇಳ್ಬೋದು. ನಾನು ಹಾಗೇನೆ ಒಂದು ಸೆಕೆಂಡ್ ನಿಮ್ಗೆ ಹಿಂದ್ಗಡೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ಇದ್ರ ಪಕ್ಕದಲ್ಲೇ ಹಳ್ಳ ಇರುವಂತದ್ದು. ದೊಡ್ಡ ಮಟ್ಟದಲ್ಲಿ ಮಳೆ ಬಂದ್ರೆ ದೊಡ್ಡ ಮಟ್ಟದಲ್ಲಿ ನೀರು ಹರಿತಕ್ಕಂತ ಒಂದು ಹಳ್ಳ ಇದೆ. ಆ ಹಳ್ಳದ್ರ ಜೊತೆಗೆ ಅದ್ರ ಹಳ್ಳದ ಉಪಯೋಗ ಪಡ್ಕೊಂಡು ಇಲ್ಲಿ ಇರ್ತಕ್ಕಂತ ಮರ ಗಿಡಗಳಿಗೆ ಸಾಕಷ್ಟು ನೀರುಗಳನ್ನ ಹಾಕಿ ಹಲವಾರು ರೀತಿಯಿಂದ ಕಷ್ಟಪಟ್ಟು ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಅವರು